ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಈಗ ಹಾಲಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರಿಗೆ ಒಂದು ಹೊಸ ಇದನ್ನೇ ಹೇಳಿದ್ದಾರೆ. ನಾನು ರಾಜಕಾರಣಕ್ಕೆ ಯಾಕೆ ಬರಬೇಡ್ದು ಅಂತ ಪತ್ರಕರ್ತರ ಹತ್ರ ಹೇಳ್ತಾಯಿದ್ದಾರೆ. ನಿಮ್ಮನ್ನು ಬರಬೇಡಿ ಅಂತ ಹೇಳ್ತಾ ಇಲ್ಲ ಸ್ವಾಮಿ, ನೀವು ಈಗ ನಿಭಾಯಿಸ್ತಾ ಇರುವಂಥ ಖಾತೆನೀಗ ಶುದ್ಧವಾಗಿ ಇನ್ನೂ 3 ವರ್ಷ ಇದೆ. 3 ವರ್ಷದಲ್ಲಿ ಎರಡು ವರ್ಷ ಆದರೂ ನಿಭಾಯಿಸಿ ಅಂತ ಹೇಳ್ತೀವಿ. ನಿಭಾಯಿಸಿ ಆಮೇಲೆ ಬನ್ನಿ. ನಿಮ್ಮ ಪಕ್ಷ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತದೆ. JDSನೀಗ ನಿರ್ಣಾಮ ಮಾಡೋಕ್ಕೆ ಯಾರ ಕೈಲಿಗೂ ಆಗಲ್ಲ. ಅವ್ರವ್ರ ಕಲ್ಪನೆ ಅದು. ಏನೋ ಒಬ್ಬ MLA ಖರೀದಿ ಹಾಕೊಂಬಿಡ್ಬೋದು, ಆದರೆ ಕಾರ್ಯಕರ್ತರ ಖರೀದಿ ಮಾಡ್ಕೊಳಕ್ಕಾಗಲ್ಲ. ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ JDSಗೆ. ಅರ್ಥ ಆಯ್ತಾ? ನಿಮ್ಮನ್ನು ರಾಜಕಾರಣಕ್ಕೆ ಬರಬೇಡಿ ಅಂತಲೂ ಹೇಳ್ತಾ ಇಲ್ಲ, ಆದರೆ ನೀವು ಆತರ ಪಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅರ್ಥ ಆಯ್ತಾ? ಅಲ್ಲಲ್ಲಿ ಈಗಿರೋಂಥ 30 ಜಿಲ್ಲೆನಲ್ಲೂ 30 ಮೀಟಿಂಗ್ ಮಾಡಿ, ಮತ್ತು 175 180 ತಾಲೂಕುಗಳಿವೆ. ಎಲ್ಲ ತಾಲೂಕಲ್ಲೂ ಒಂದೊಂದು ಸಭೆ ಮಾಡಿ ಯಾರು ಬೇಡ ಹಂಗಂತ ಹೇಳ್ತಾರೆ ನಿಮ್ಮನ್ನು. ಆದರೆ ಸುಮ್ಮನಿರಾದ ಇರುವೆ ಬಿಟ್ಕೊಳಕ್ಕೆ ಹೋಗಬೇಡಿ. ಏಕೆಂದರೆ ಇರುವೆ ಭಾಳ ಡೇಂಜರ್ ಆಗಿಬಿಡುತ್ತೆ. ಅವ್ರು ಯಾರೋ ಹೇಳ್ತಾರೆ ಅಂತ ಯಾರಿಗೋ ಹೆದರ್ಕೊಂಡು, ಇಲ್ಲ ಕಾಂಗ್ರೆಸ್ನವ್ರಿಗೆ ಭಯ ಬಿದ್ದು ನೀವು ರಾಜ್ಯ ರಾಜಕಾರಣಕ್ಕೆ ಓಡಿ ಬರಬೇಡಿ. ನಿಮ್ಮ ಪಕ್ಷ ಎಲ್ಲೂ ಹೋಗಲ್ಲ, ನಿಮ್ಮ ಸಂಘಟನೆಯೂ ಎಲ್ಲೂ ಹೋಗಲ್ಲ. ಸಂಘಟನೆ ಇದ್ದೇ ಇದೆ. ತಿಂಗಳಿಗೆ ಒಂದೊಂದು ತಾಲೂಕಿನಿಗೆ ಜಿಲ್ಲೆ ಮಾಡಿದ್ರು, ಒಂದು ತಿಂಗಳಿಗೆ ಒಂದು ಜಿಲ್ಲೆಯಾಗಿ ಮಾಡಿದ್ರು 30 ತಿಂಗಳು ಟೈಮ್ ಐತೆ. 2 ವರ್ಷ 3 ವರ್ಷ ಮಾಡ್ಬೋದು. ಅರ್ಥ ಆಯ್ತಾ? ಆವಾಗ ನಿಮ್ಮ ಪಕ್ಷ ಸಂಘಟನೆ ಇದ್ದೇ ಇರ್ತದೆ. ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು ನೀವು ಕೇಂದ್ರದಲ್ಲಿ ನಮ್ಮ ನಾಗರಿಕತೆಯ ಪ್ರಕಾರ ಜನರಿಗೆ ಏನೇನು ಬೇಕು, ಏನೇನು ಸೌಲಭ್ಯ ಬೇಕು, ನಮ್ಮ ರಾಜ್ಯಕ್ಕೆ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಹೊರ ರಾಜ್ಯಕ್ಕೆ ಮಾಡಿ ಚಿಂತೆ ಇಲ್ಲ. ಆದರೆ ಕೇಂದ್ರ ಸಚಿವರಾಗಿ ಏನಾದರೂ ಒಂದು ಕೊಡುಗೆ ಕೊಟ್ಬಿಟ್ಟು ಬನ್ನಿ ಎಚ್.ಡಿ. ಕುಮಾರಸ್ವಾಮಿ ಅವರೇ. ಮತ್ತು DK ಶಿವಕುಮಾರ್ ಅವರು ಹೇಳ್ತಾಯಿದ್ರು, ಪಕ್ಷನೀಗ BJPನಲ್ಲಿ ಮಿಲನ ಮಾಡಿಬಿಡ್ತಾವ್ರೆ ಹೆಂಗಂತ. BJP ಪಕ್ಷದಲ್ಲಿ JDS ಮಿಲನ ಮಾಡ್ತಾರೋ, ಇಲ್ಲ JDSನ BJPಲಿ ಮಿಲನ ಮಾಡ್ತಾರೋ, ಅದು ಬೇರೆ ಕ್ವಶನ್ನು. DK ಶಿವಕುಮಾರ್ದೇ ಹಳಸಲಾಗಿದೆ, ಹಳಸಲು. ಅರ್ಥ ಆಯ್ತಾ? ನಿಮ್ಗೆ ಯಾವಾಗ ಮುಖ್ಯಮಂತ್ರಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿರಿ DK ಶಿವಕುಮಾರ್ ಅವರೇ. ನಿಮಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಬೇಕು. ಅರ್ಥ ಆಯ್ತಾ? ಈ 28ರೊಳಗಡೆ ನೀವು ರಾಜ್ಯದ ಮುಖ್ಯಮಂತ್ರಿ ಆದಂಗೆ ಇನ್ನು ಮುಂದೆ ಇನ್ಯಾವಾಗ ಕಾಲಕ್ಕೂ ನಿಮ್ಮ ಕಾಂಗ್ರೆಸ್ ಪಕ್ಷ ಬರಲ್ಲ, ನೀವು ಮುಖ್ಯಮಂತ್ರಿ ಆಗೋದಿಲ್ಲ. ಆ ಚಿಕ್ಕ ಹುಡುಗ ನಮ್ಮ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, ಏನ್ರಿ ಕುಮಾರಸ್ವಾಮಿ ಅದು ಶಿವಕುಮಾರ್ ಅವರೇ, ನೀವು ಈ ರೀತಿಯೆಲ್ಲ ಹೇಳೋದು ಸರಿಯಾದ ಕ್ರಮ ಅಲ್ಲ. ನಿಮ್ಮ ಪಕ್ಷ ಬಿಹಾರದಲ್ಲಿ ಏನಾಗಿದೆ, ನೀವು ಯಾವ ಪಕ್ಷದ ಜೊತೆ ಮಿಲನ ಆಗ್ತೀರಾ ಅಂತ ಹೇಳಿದ್ರು. ಸಾಕಾ? ಚಿಕ್ಕ ಹುಡುಗ ಅವನು, ಇನ್ನೂ ಒಂದು MLAನೂ ಆಗಲಿಲ್ಲ, ಒಂದು ಇದು ಆಗಲಿಲ್ಲ. ಮಾಮೂಲಿ JDSನ ಕಾರ್ಯಕರ್ತನಾಗಿ ಆ ಥರ ಹೇಳಿದ್ದಾರೆ. ಹೆಂಗಂದರೆ ಲೆಕ್ಕ ಹಾಕೊಳ್ಳಿ, ಎಷ್ಟು ಧೈರ್ಯದಿಂದ ಹಿಮ್ಮತ್ತಿಂದ ಹೇಳೋರೆ ಅಂತ, ಕೆಚ್ಚೆದೆಯಿಂದ ಹೇಳಿರ್ತಕ್ಕಂಥ ಮಾತಿದು. ಆಯಿತಾ? ಹಿಂಗೆಲ್ಲ ಮಾಡಿ ಮಾತಾಡಿಕೊಂಡು ಎಲ್ಲರ ಹತ್ರ ಅವಮಾನ ಆಗಬೇಡಿ DK ಶಿವಕುಮಾರ್ ಅವರೇ. ನಿಮಗೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಹೈಕಮಾಂಡ್ ಅಂತ ಏನು ಹೇಳ್ತಾ ಇದ್ದೀರೋ, ಇದು ನಿಮ್ಮ ಹೈಕಮಾಂಡು ನಿಮಗೆ 5 ನಿಮಿಷ, ನಿಮಗೆ ಅಟ್ಲೀಸ್ಟು 5 ನಿಮಿಷ, ಎಷ್ಟು ನಿಮಿಷ? 5 ನಿಮಿಷ ನಿಮಗೆ ಕಾಲಾವಕಾಶ ಕೊಡಲಿಲ್ಲ ಹಂಗಂದ್ರೆ ಸಂಪರ್ಕಕ್ಕೆ. ಮತ್ತು ನಿಮ್ದು ಯಾವುದ್ರಿ ಪಾರ್ಟಿ? ನೀವು ಯಾಕ್ರಿ ಬೇರೆಯವ್ರ ಪಾರ್ಟಿನಿಗ ಆಡ್ಕೋತೀರಾ? ನಿಮ್ಗೇನು ಗೌರವ ಇದೆ ಹೆಂಗಂತ ಆಡ್ಕೋತಾ ಇದ್ದೀರಿ? ನೀವೊಬ್ಬ ರಾಜ್ಯ ಅಧ್ಯಕ್ಷ. ಆಯಿತಾ? ನಿಮ್ಮ ರಾಜ್ಯದ ಮುಖ್ಯಮಂತ್ರಿ ಒಬ್ಬ. ಇಬ್ಬರಿಗೂ ಸೇರಿ 10 ನಿಮಿಷ ಟೈಮ್ ಕೊಟ್ಟಿಲ್ಲ. ಯಾರಿಗೆ? ನಿಮ್ಮ ವರಿಷ್ಠರಿಗೆ. ನಿಮ್ಮ ವರಿಷ್ಠರದೇ ಅರ್ಜೆಂಟ್ ಆಗೋಗ್ಬಿಟ್ರೆ ನಿಮ್ಮ ಕತೆ ಏನು?
ನೀವು ಯಾಕಪ್ಪ ಅವನಿಗೆ ವರಿಷ್ಠ ಅಂತ ಹಿಂದೆ ಅಲಿಬೇಕು? ಅದ್ರ ಬದಲು ಆರಾಮಾಗಿರ್ಬೋದಲ್ಲ. ಹಾಂ, ಬೇರೆ ಪಾರ್ಟಿನೆಲ್ಲ ಬೈದು ಕುಮಾರಸ್ವಾಮಿ ಹಂಗೆ ಹಿಂಗೆ ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ. ಹಾಂ, ನೀವೇನು ಮಾಡ್ತಾಯಿದ್ದೀರಾ? ಮೋಸ ಮಾಡಲಿಲ್ವಾ? ಸುಳ್ಳು ಹೇಳಲಿಲ್ವಾ? ಒಂದು ಬಂಡಿ ಸುಳ್ಳು ಹೇಳಿದ್ದೀರಲ್ರಿ ಇದುವರೆಗೂ. ಯಾವುದು ಆ ಕೊರೋನಾಯಿಂದ ಸ್ಟಾರ್ಟ್ ಆದವರು ಸುಳ್ಳು ಹೇಳೋಕ್ಕೆ ಯಾವುದನ್ನ ಕಾವೇರಿ ನೀರು ತಗೊಂಬತ್ತೀನಿ ಅಂತ ತಗೊಂಬಂದ್ರಾ? ಮತ್ತು ಪೇ ಸಿ ಎಮ್ ಪೇಟಿಎಮ್ ಅಂದ್ಕೊಂಡು ಎಲ್ಲ ಮಾಡಿದ್ರಿ ಪಾಪ. ಯಾರಿಗೆ? ಬೊಮ್ಮಾಯಿ ಅವ್ರಿಗೆ. ಯಾವುದಾದ್ರು ಒಂದನ್ನು ಪ್ರೂವ್ ಮಾಡಿದ್ರಾ? ಕೊರೋನಾದಲ್ಲಿ ಲಕ್ಷಾಂತರ ಕೋಟಿ ಇದನ್ನು ಲೂಟ್ ಹೊಡೆದ್ಬಿಟ್ಟವ್ರೆ ಹೆಂಗಂದ್ರೆ ಒಂದಾದ್ರೂ ಪ್ರೂವ್ ಮಾಡಿದ್ರಾ? ಮತ್ತು ಇನ್ನೇನು ಮಾಡಿದ್ದೀರ ಹೇಳಿ? ಯಾವುದಾದ್ರೂ ಒಂದು ಕಾರ್ಯಕ್ರಮನಿಗ ನೀವು ಮಾಡಿಲ್ಲ ಹಂಗಂದರೆ ನೀವು ರಾಜಕಾರಣದಲ್ಲಿ ಇರೋದಕ್ಕೆ ಅನ್ಲಾಯಕು. ಯಾವುದಾದ್ರು ಒಂದು ತಾರ್ಕಿಕ ಅಂತ್ಯ ಕಾಣಬೇಕಲ್ಲ. ಆಮೇಲೆ ಹೇಳಿದ್ರಿ ಲಾಸ್ಟ್ಗೆ ಎಲೆಕ್ಷನಲ್ಲಿ ನನಗೆ ಪೆನ್ನು ಪೇಪರ್ ಕೊಟ್ಬಿಡಿ, ನನಗೆ ಈಗೊಂದು ಅವಕಾಶ ಸಿಕ್ಕಿದೆ, ಗೌಡ್ರಲ್ಲಿ ನಾನು ಒಂದು ಸತಿ ಮುಖ್ಯಮಂತ್ರಿ ಆಗ್ಬಿಡ್ತೀನಿ. ಎಲ್ಲಾದ್ರಪ್ಪ? ಗೌಡ್ರಲ್ಲಿ ಒಂದು ಅಲ್ಲ 2 ಸತಿನೂ ಆಗ್ಬೋದಾಗಿತ್ತು ನೀವು ಇರೋ ಟೈಮ್ಗೆ. ಎಲ್ಲಿ ಆಯಿತು? ನಿಮ್ಗೆ ತಾಕತ್ತೇ ಇಲ್ವಲ್ಲ. ಎಲ್ಲಿದೆ ನಿಮಗೆ ದಮ್ಮು ತಾಕತ್ತು ಎಲ್ಲ? ಹೇಳಿ, ಏನು ಮಾಡಿದ್ರಿ ಇವಾಗ ಹೇಳಿ? ನೀವು ಸುಳ್ಳು ಹೇಳಲಿಲ್ವ ಇವಾಗ ರಾಜ್ಯಕ್ಕೆ? ನೀವು ಹೇಳ್ತೀರ ಮಾತೆತ್ತಾರೆ ಬಿ ಜೆ ಪಿಯವ್ರು ಬರೀ ಸುಳ್ಳೇ ಹೇಳೋದು. ಬಿ ಜೆ ಪಿ ಅಂತಿರಲ್ಲ. ಎಲ್ಲಿಂದ ಬಂತ್ರಿ ಬಿ ಜೆ ಪಿ ಇಲ್ಲ ಜೆ ಡಿ ಎಸ್ ಎಲ್ಲ? ಮಯನ್ಮಾರಿಂದ ಬಂತಾ ಬಿ ಜೆ ಪಿ? ಜೆ ಡಿ ಎಸ್ ಎಲ್ಲಿಂದ ಬಂತು? ಬಾಂಗ್ಲಾಯಿಂದ ಬಂದ್ಬಿಡ್ತಾ? ಅಲ್ಲ, ನಿಮ್ಮದು ಒಂದೇ ಪಕ್ಷ ಮಾತ್ರ ದೇಶದಲ್ಲಿ ಹುಟ್ಟಿರೋದು. ಇನ್ಯಾವ ಪಕ್ಷನೂ ಹುಟ್ಟಿಲ್ಲ, ಯಾರು ಹುಟ್ಟೇ ಇಲ್ಲ ಹಂಗಾರೆ. ಹಾಂ ಅಲ್ವಾ? ನೀವಾರು ಬ್ರಿಟಿಷರ ಪಕ್ಷ, ಅವರು ಪಕ್ಕಾ ಮೂಲತಃ ಇಂಡಿಯನ್ ಪಾರ್ಟಿ ಎರಡೂ, ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ಇಂಡಿಯನ್ ಪಾರ್ಟಿಗಳು. ನಿಮ್ಮದಾದ್ರೂ ಮೂಲತಃ ಕಾಂಗ್ರೆಸ್ ಪಾರ್ಟಿನಿಗ ಇವರು ಬ್ರಿಟಿಷ್ನವ್ರು ಕಟ್ಟಿದಂಥ ಪಾರ್ಟಿ ಅದು. ಆ ಪಾರ್ಟಿನ ಹಿನ್ನೆಲೆ ಅಧ್ಯಕ್ಷನಾಗ್ಬಿಟ್ಟು ನೀನು ನಾನೇನೋ ದೊಡ್ಡ ಕೊಡುಗೆ ಕೊಟ್ಟಿದ್ದೀನಿ, ನಾನೇನೋ ದೊಡ್ಡ ಕಟ್ಟಾಗ್ತೀನಿ ಅಂತ ಹೇಳೋದು ಇದು ಸರಿಯಾದ ಕ್ರಮ ಅಲ್ಲ ಡಿ ಕೆ ಶಿವಕುಮಾರ್. ಮತ್ತು ನಾನು ನಿಮಗೆ ಹೆಚ್ಚಿಗೆ ಹೇಳಲ್ಲ, ಸಾಕು ಇಷ್ಟೇ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ. ಮತ್ತೆ ಸಿಗೋಣ. ನನ್ನ ಇದನ್ನೀಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಮುಂದೆ ಹೋಗೋಕ್ಕೆ ಅನುಕೂಲ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಲೋ ಫ್ರೆಂಡ್ಸ್, ಕೈ ಮುಗಿದು ಕೇಳ್ತೀನಿ, ಒಂಚೂರು ಶೇರ್ ಮಾಡಿ ಮುಂದಕ್ಕೆ ಹೋಗೋಕ್ಕೆ. ಯಾಕೆ ನಮ್ಮಂಥ ಬಡವರೆಲ್ಲ ಬೆಳಿಬೇಡ್ದಾ? ಬೇಡವಾ ಹೇಳಿ? ಬೆಳಿಬೇಕು ಅಂದರೆ ಒಂದು ಒಟ್ಟು ಇದನ್ನ ಮುಂದಕ್ಕೆ ಒಂದು ಶೇರ್ ಮಾಡಿ.